ಬೆಂಗಳೂರು ಟ್ರಾಫಿಕ್ ಬಗ್ಗೆ ಅಸಮಾಧಾನವನ್ನ ಸಂಸದರೊಬ್ಬರು ಹೊರಗಾಗ್ತಾ ಇದ್ದಾರೆ. ಸಮಾಜವಾದಿ ಪಕ್ಷದ ಸಂಸದ ರಾಜೀವ್ ರೈ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದು ಬೆಂಗಳೂರು ಪೊಲೀಸರನ್ನ ನಿಷ್ಪ್ರಯೋಜಕ ಸಂಸದ ಅಂದ್ರೆ ನಿಷ್ಪ್ರಯೋಜಕ ಅಂತ ಸಂಸದ ಹೇಳಿದ್ದಾರೆ. ನಿಷ್ಪ್ರಯೋಜಕ ಅನ್ನುವ ಪದ ಬಳಕೆ ಮಾಡಿದ್ದಾರೆ. ರಾಜ್ಕುಮಾರ್ ಸಮಾಧಿ ಬಳಿ ವಿಪರೀತ ಟ್ರಾಫಿಕ್ ಆಗಿತ್ತು, ಅದರಲ್ಲಿ ಇವರು ತಗಲಾಕೊಂಡಿದ್ರು. ಟ್ರಾಫಿಕ್ ನಿಂದಾಗಿ ಒಂದು ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ದಾರೆ ರಾಜೀವ್ ರೈ ಅವರು. ಸಂಸತ್ ಅಧಿವೇಶನಕ್ಕೆ ಹೋಗ್ಬೇಕಾಗಿತ್ತು, ಫ್ಲೈಟ್ ಬುಕ್ ಆಗಿತ್ತು, ಪ್ರಾಬ್ಲಮ್ ಆಗಿದೆ. ಅಯ್ಯೋ, ಬೆಂಗಳೂರು ಟ್ರಾಫಿಕ್ ಬಗ್ಗೆ ಬರೀ ಫ್ಲೈಟಿಗೆ ಹೋಗೋರ್ಗಲ್ಲ, ಟ್ರೈನ್ಗೆ ಹೋಗೋರು ಸಮಸ್ಯೆ, ಆಫೀಸಿಗೆ ಹೋಗೋರ್ಗೂ ಪ್ರಾಬ್ಲಮ್ಮು, ಬಸ್ಸಿಗೆ ಹೋದ್ರೂ ಪ್ರಾಬ್ಲಮ್ಮು. ಬೆಂಗಳೂರು ಟ್ರಾಫಿಕ್ಗೆ ಒಂದು ದೊಡ್ಡ ಪ್ರಾಬ್ಲಮ್, ಅದಕ್ಕೆ ಸೊಲ್ಯೂಷನ್ ಹುಡುಕಿ ಅಂತ ಇರೋದು. ಅದಕ್ಕೆ ಅಲ್ವಾ ಈಗ ನಾವು ಯಾಕೆ ಹೇಳ್ತಾ ಇರ್ತೀವಿ ಕೆಲವೊಂದ್ಸಲ ಬೆಂಗಳೂರಿನ ಗುಂಡಿಗಳ ಬಗ್ಗೆ ಅಥವಾ ಟ್ರಾಫಿಕ್ ಬಗ್ಗೆ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳಿಗೆ ಅರಿವಿಗೆ ಬರಬೇಕದು. ಆವಾಗ ಅವರಿಗೆ ಆ ಸಮಸ್ಯೆಯ ತೂಕ ಗೊತ್ತಾಗುತ್ತೆ. ಈಗ ಒಬ್ಬ ಸಂಸದರಿಗೆ ಅದರ ಅರಿವಾಗಿದೆ. ನಿಷ್ಪ್ರಯೋಜಕರು ಅನ್ನುವ ಪದ ಬಳಕೆ ಮಾಡಿದ್ದಾರೆ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ. ಸಮಾಜವಾದಿ ಪಕ್ಷದ ಸಂಸದ ರಾಜೀವ್ ರೈ ಅವರು ಬೆಂಗಳೂರಿನ ಟ್ರಾಫಿಕ್ಗೆ ಸಿಗಾಕೊಂಡಿದ್ದಾರೆ. ನೀವೇ ಯಾರಾದರೂ ಬೈಕಳಿ ಏನಾದರೂ ಅಂದ್ಕೊಳ್ಳಿ, ನಾನು ಅನ್ಸೋದನ್ನು ಹೇಳ್ಬಿಡ್ತೀನಿ ಕೇಳಿ. ಇಂತಹ ಸಮಸ್ಯೆಗಳು ಜನಪ್ರತಿನಿಧಿಗಳಿಗೆ ಆಗಾಗ ಆಗ್ತಾ ಇರಬೇಕು. ಆವಾಗ ಜನಸಾಮಾನ್ಯರ ಪ್ರಾಬ್ಲಮ್ನ ತೂಕ ಗೊತ್ತಾಗುತ್ತೆ. ಸುಮ್ಮನೆ ಟ್ರಾಫಿಕ್ ಅಂದ ತಕ್ಷಣ ಏನು ಗೊತ್ತಾಗ್ತಾ ಇತ್ತು ಅವ್ರಿಗೆ? ಗೊತ್ತಾಗ್ತಾ ಇರಲಿಲ್ಲ. ರಸ್ತೆ ಗುಂಡಿ ಅಂದ ತಕ್ಷಣ ಏನು ಗೊತ್ತಾಗ್ತಾ ಇತ್ತು ಅವ್ರಿಗೆ? ಗೊತ್ತಾಗ್ತಾ ಇರಲಿಲ್ಲ. ರಸ್ತೆ ಗುಂಡಿ ಇರೋ ಕಡೆ ಟೂ ವೀಲರ್ನಲ್ಲಿ ಅವ್ರನ್ನೂ ಕೂರಿಸ್ಕೊಂಡು ಒಂದು ರೌಂಡ್ ಹೋಗಿ ಬರಬೇಕು. ಟ್ರಾಫಿಕ್ಗಳಲ್ಲಿ ಅವ್ರು ಹಿಂಗೆ ಪದೇ ಸಿಗಾಕೊಳ್ತಾ ಇರಬೇಕು. ಫ್ಲೈಟ್ಗಳು ಎಲ್ಲದೂ ಮಿಸ್ ಆಗ್ತಾ ಇರಬೇಕು. ಆವಾಗ ಜನಸಾಮಾನ್ಯರ ಪ್ರಾಬ್ಲಮ್ ಅವರಿಗೆ ನಿಜವಾಗಿಯೂ ಅರ್ಥ ಆಗುತ್ತೆ. ರಾಜೀವ್ ರೈ ಅವರಿಗೆ ಅದೇ ಆಗಿರೋದು. ಆವಾಗ ಕೋಪಕ್ಕೆ ಈಗ ನೋಡಿ ಇಲ್ಲಿ ಬೈದಿದ್ದಾರೆ.